ಭಾಳ ಖುಷಿ ಇದೆ. ಅದೇ ಅಂದರೆ ನಂಬಿಕೆ ಅಂತ ಅಷ್ಟೇ. ನಿಮ್ಮ ಕೃಷಿನ ನೀವು ನಂಬಿದ್ದಷ್ಟೇ. ಇಲ್ಲಿ ನಾನು ಚಿತ್ರರಂಗಕ್ಕೆ ಹೊಸಬ ಅಲ್ಲ. ನಮ್ಮ ತಂದೆ ಟೈಮಿಂದ ನಾವು ನೋಡ್ಕೊಂಬಂದಿರೋ ಅನ್ನ, ನಾನು ಫಸ್ಟ್ ತುತ್ತು ಅನ್ನ ತಿಂದಾಗಿಂದನೂ ಅದು ಸಿನಿಮಾದೇ ಊಟ ಮಾಡ್ಕೊಂಬಂದಿರೋಂಥ ನಾನು ಇವತ್ತಿನವರೆಗೂ ನಮ್ಮಲ್ಲಿ ಅದೇನೇ ಇರೋದು. ಸೊ ಅಪಾರವಾದಂಥ ಒಂದು ಪ್ರೀತಿ ಇದೆ, ಅಪಾರವಾದಂಥ ಒಂದು ಗೌರವ ನನಗೆ ಈ ಚಿತ್ರರಂಗದ ಮೇಲಿದೆ. ಯಾವಾಗೋ ಯಾರೋ ಒಬ್ಬರು ಚಿತ್ರರಂಗದಲ್ಲಿ ಏನೋ ಇಲ್ಲ ಬರಬೇಡಿ, ಸಿನಿಮಾ ಮಾಡಬೇಡಿ, ಲಾಸ್ ಆಗುತ್ತೆ, ಹಂಗೆ ಆ ನೆಗೆಟಿವ್ ಹೇಳಿದಾಗ ನಂಗೆ ತೊಗೊಳಕ್ಕಾಗಲ್ಲ. ಇಲ್ಲಪ್ಪ, ಅದು ನಿಮ್ಮ ಪೊಟೆನ್ಷಿಯಲ್ ನೀವುಗಳು ಮಿಸ್ ಮಾಡ್ಕೊತಾ ಇದ್ರೆ ಹೊರತು ಅದು ಯಾವುದೇ ಕಾರಣಕ್ಕೂ ಇದ್ರದ್ದಲ್ಲ. ಇದು ನಿಮಗೆ ಕೆಲಸ ಬಂದಿಲ್ಲ ಇರ್ಬೋದು, ನೀವು ಗಣಿಗಾರಿಕೆ ಸರಿಯಾಗಿ ಮಾಡಿಲ್ಲ ಇರ್ಬೋದು, ಅದಕ್ಕೆ ನಿಮಗೆ ಸಿಕ್ಕಿಲ್ಲ ಅದು. ಬಟ್ ಖಂಡಿತವಾಗ್ಲೂ ತುಂಬ ಸಮೃದ್ಧಿಯಾಗಿದೆ ಕನ್ನಡ ಚಿತ್ರರಂಗ ಅನ್ನೋದು ನನಗೆ ಯಾವಾಗಲೂ ನಂಬಿದ್ದೀನಿ. ನಾನು ಯಾವ ಸಿನಿಮಾ ಮಾಡಬೇಕಾದ್ರೂ ನಂಬಿದ್ದೀನಿ. ನಾನು ಅದೇ ನಂಬಿಕೆನೇ ಈ ಸಿನಿಮಾ ಹೊಸಬ್ರ ಮೇಲೆ ಮಾಡಬೇಕಾದ್ರೂ ಅದೇ ನಂಬಿಕೆ ಇತ್ತು. ಅದೇನು ಇವತ್ತು ಮತ್ತೆ ಪ್ರೂವ್ ಆಗಿದೆ. ನಾನು ಅದೇ ಈ ನಂಬರ್ಸ್ ಒಂದು ಹೇಳೋಕ್ಕಾಗಲ್ಲ. ಫಾರ್ ವಾಟ್ ಎವರ್ ರೀಸನ್ಸ್ ಅದು ನಾನಾಗಿರಲಿ, ಜಗದೀಶ್ ಡಿಸ್ಟ್ರಿಬ್ಯೂಟರ್ ಆಗಿರಲಿ, ಯಾರೂ ಆದರೂ ಕೂಡ ನಂಬರ್ಸ್ ಹೇಳೋಕ್ಕಾಗಲ್ಲ. ಒಂದು ಎರಡನೇದು, ದಿಸ್ ಇಸ್ ವೆರಿ ಅರ್ಲಿ ಸ್ಟೇಜ್. ಇವಾಗ ಏನಾಗುತ್ತೆ, ನಮಗೆ ಇವಾಗ ಇನ್ನೂ ಗ್ರಾಸ್ ನೋಡ್ತಾ ಇರ್ತೀವಿ. ಗ್ರಾಸ್ ಆದಮೇಲೆ ನೆಟ್ ಆದಮೇಲೆ ಶೇರು, ಅದೆಲ್ಲ ನಮ್ಮಲ್ಲಿ ಡ್ಯೂಯಲ್ ಟರ್ಮ್ಸ್ ಅಂತ ಒಂದು ನಡೆಯುತ್ತೆ ಇವಾಗ. ಅಂತಂದರೆ ರೆಂಟ್ಗೆ ಹೋಗುತ್ತೆ ಕೆಲವೊಂದು, ಇಲ್ಲಾಂದರೆ ಪರ್ಸೆಂಟೇಜಲ್ಲಿ ಕೆಲವೊಂದು ಆಗುತ್ತೆ, ಎಷ್ಟು GST ಆ್ಯಡ್ ಆಗುತ್ತೆ, ಎಲ್ಲನೂ ತುಂಬ ಅದು ಅದಕ್ಕೆ ಆದದ್ದು ಒಂದು ಟೈಮ್ ತೊಗೊಳುತ್ತೆ. ಸುಮ್ಮನೆ ಒಂದು ನಂಬರ್ ಹೇಳಿಬಿಟ್ರೆ ಅದು ಇದಾಗಲ್ಲ. ಈ ಸಿನಿಮಾನ ನಾನು ನಂಬರಿಂದ ಗೇಜ್ ಮಾಡಬಾರ್ದು ಅಂತ ನನ್ನ ಒಂದು ಖುಷಿ. ನಾನು ಹೇಳಿದ್ರೆ ನನ್ನ ಡಿಸ್ಟ್ರಿಬ್ಯೂಟ್ರು ನಾನು ಕೊಟ್ಟಿದ್ದು ದುಡ್ಡು ಮುಟ್ತು ಸರ್ ಅಂತಂದರೆ ನನಗೆ ಅಲ್ಲಿಗೆ ನಂಗೆ ಪಿಕ್ಚರ್ ನಂಗೆ ಗೆಲ್ತು, ನಂಗೆ ಸಾಕು, ಅಲ್ಲಿಗೆ ಐ ಎಮ್ ಡನ್ ಅನ್ನೋದು ನನಗೆ ಆಸೆ. 6 ತಿಂಗಳು ಸ್ಟಾರ್ಟಿಂಗ್ ಅಂದರೆ ಆರಂಭದಲ್ಲಿ ಒಂದು ಒಳ್ಳೆ ಓಪನಿಂಗ್ ಸಿಕ್ಕಿರಲಿಲ್ಲ ಕನ್ನಡ ಚಿತ್ರೋದ್ಯಮ. ಸೊ ಈಗ ಸೆಕೆಂಡ್ ಹಾಫ್ ಚೆನ್ನಾಗಿರುತ್ತೆ ಅನ್ನೋಂಥ ಹೋಪ್ಸಲ್ಲಿದೆ. ಅಲ್ಲ ಹೌದು, ಅದೇನೆ ಸಿಕ್ಕಿಲ್ಲ ಅಂತಂದರೆ ಏನೋ ಜನಕ್ಕೆ ಇಷ್ಟ ಆಗುವಂಥ ಸಿನಿಮಾಗಳು ಬಂದಿಲ್ಲ ಇರ್ಬೋದು. ಅದ್ಭುತವಾದ ಸಿನಿಮಾಗಳು ಕನ್ನಡ ಚಿತ್ರರಂಗದಲ್ಲಿ ಬಂದಿರುತ್ತೆ, ಬಟ್ ಜನಕ್ಕೆ ಇಷ್ಟ ಆಗುವಂಥದ್ದು ಅದು ವರ್ಕ್ ಆಗಿರಲಿಲ್ಲ ಅಂತ ಅನ್ಸುತ್ತೆ. ಸೊ ನಾವು ಯಾವುದೋ ಜನರನ್ನ ಬ್ಲೇಮ್ ಮಾಡಬಾರ್ದು ಅದಕ್ಕೆ. ಆದ್ರೂ ಕೂಡ ನಮಗೆ ಚೂಮಂತರು, ಮಾದೇವ, ನಮ್ಮ ಅಜಯ್ದು ಯುದ್ಧಕಾಂಡ ಇದೆಲ್ಲನೂ ಚೆನ್ನಾಗಿ ಒಂದಷ್ಟು ಅಟ್ರಾಕ್ಟ್ ಮಾಡ್ತಲ್ಲ ನಮ್ಮನ್ನೆಲ್ಲ. ಆ್ಯಂಡ್ ಸೂ ಫ್ರಮ್ ಶೋ ರೀಸೆಂಟ್ಲಿ. ಸೊ ಇಲ್ಲಿಂದ ಸೂ ಫ್ರಮ್ ಶೋ ಆಯಿತು, ನಮ್ಮದೊಂದು ಸಿನಿಮಾ ಆಯಿತು ಯಕ್ಕ ಚೆನ್ನಾಗಾಯಿತು. ಅಲ್ಲಿಂದ ಇನ್ನೊಂಚೂರು ಮುಂದಕ್ಕೆ ಹೋಗ್ತಾ ತುಂಬ ಅದ್ಭುತವಾದ ಸಿನಿಮಾಗಳು ಅಂದ್ರೆ ಇವಾಗ ದೊಡ್ಡ ಸಿನಿಮಾಗಳು, ಬಿಗ್ ಬಡ್ಜೆಟ್ ಸಿನಿಮಾ, ಸ್ಟಾರ್ ಸಿನಿಮಾ ನಾವು ಏನು ಕರಿತೀವಿ, ಅದೆಲ್ಲ ಲೈನಪ್ ಇದೆ. ಅದೇನಿಲ್ಲ ಅಂದ್ರೂ ಬೇಸಿಕ್ ಇನ್ಷಿಯಲ್ ಅಂತೂ ಎಳೆಯುತ್ತೆ. ಸೊ ಹಾಗಾಗಿ ಇನ್ನೂ ಬೆಟರ್ ಆಗುತ್ತೆ ಅನ್ನೋ ಒಂದು ಹೋಪ್ಸಲ್ಲಿ ನಾವೆಲ್ಲ ಇದ್ದೀವಿ. ಸಾಮಾನ್ಯವಾಗಿ ಹಿಟ್ಟಾದ ತಕ್ಷಣ ಬೇರೆ ಬೇರೆ ಲ್ಯಾಂಗ್ವೇಜ್ಗೆ ನಾವು ರಿಲೀಸ್ ಮಾಡುವಂಥ ಪದ್ಧತಿ, ಹಾಗಾಗಿ ನಿಮ್ದು ಏನು ಪ್ಲಾನ್ ಇದೆ? ಅಲ್ಲ, ನಮಗೆ ನಾವು ಫಸ್ಟ್ ಮಾಡಿದಾಗಲೇ 3 ಲ್ಯಾಂಗ್ವೇಜ್ ಅಂದರೆ ಈ ಕಥೆನೇ ಆ ಬ್ಯಾಕ್ ಡ್ರಾಪಲ್ಲಿ ಇರೋದಕ್ಕೋಸ್ಕರ 3 ಲ್ಯಾಂಗ್ವೇಜ್ಗೆ ಅದು ಈಸಿಯಾಗಿ ರೀಚ್ ಆಗುತ್ತೆ. ಆ್ಯಂಡ್ ಆ ಇನ್ಸಿಡೆಂಟ್ ನಾವೇನು ತೋರಿಸಿದ್ವಿ ಅದು ನ್ಯಾಷನಲ್ ನ್ಯೂಸ್ ಇತ್ತು, ಎಲ್ಲರಿಗೂ ಗೊತ್ತಿರೋ ಇನ್ಸಿಡೆಂಟು, ಕನೆಕ್ಟ್ ಆಗ್ತಾರೆ ಅಂತ ಮಾಡಿದ್ವಿ ನಾವು. ಸೊ ಹಾಗಾಗಿ ಅದೊಂದು ಥಾಟ್ ಪ್ರೊಸೆಸ್ ಓಡ್ತಿತ್ತು. ಸೆನ್ಸಾರ್ ಎಲ್ಲ ಮಾಡಿಸಿ ಎಲ್ಲ ರೆಡಿ ಇಟ್ಕೊಂಡಿದ್ವಿ ನಾವು. 5th ನಾವು ಇಲ್ಲಿ ರಿಲೀಸ್ ಮಾಡಬೇಕಾದ್ರೆ ಅಲ್ಲೇನಿತ್ತು ಅಂತಂದರೆ, ಅವರು ತಮಿಳಲ್ಲಿ ತೆಲುಗು ತುಂಬ ಬೇರೆ ಬೇರೆ ದೊಡ್ಡ ಫಿಲಮ್ಸ್ ಇತ್ತು, ಸ್ಕ್ರೀನ್ ಸಿಗಲ್ಲ ಅನ್ನೋದೊಂದೇ ವಿಷಯ. ಏನೇ ಆದರೂ ಕೂಡ ನಮ್ಮದು ಹೊಸಬ್ರು ಸಿನಿಮಾ ಆಗುತ್ತೆ ಆ್ಯಂಡ್ ಕನ್ನಡ ಸಿನಿಮಾ ಆಗುತ್ತೆ, ಡಬ್ಬಿಂಗ್ ಆಗುತ್ತೆ, ಹಾಗಾಗಿ ಸ್ಕ್ರೀನ್ಸ್ ಕಮ್ಮಿ ಸಿಗುತ್ತೆ. ನಾವು 12th ಇಲ್ಲಾಂದರೆ ನಾವು ನೆಕ್ಸ್ಟ್ ವೀಕ್ 19th ಪ್ಲ್ಯಾನ್ ಮಾಡಬೇಕು ಅಂತ ಫಸ್ಟೇ ಇಬ್ಬರು ನಮ್ಗೆ ಹೇಳಿದರು. ಆ್ಯಂಡ್ ಅಲ್ಲಿಬ್ಬರೂ ಪ್ರೆಸೆಂಟರ್ಸ್ ಬರಬೇಕಾಗಿತ್ತು ನಮಗೆ. ಅವ್ರು ಫಿಲಮ್ ನೋಡಿ ಆಲ್ಮೋಸ್ಟ್ ಒಂದು 10 days ಬಿಫೋರೇ ಫಿಲಮ್ ನೋಡಿಬಿಟ್ಟಿದಾರಲ್ಲ. ಫಿಲಮ್ ನೋಡಿ ಅವ್ರು ಇಂಟರ್ನಲ್ ಓಕೆ ಮಾಡಿ ಎಲ್ಲ ನಮ್ಮ ಡ್ರಾಫ್ಟ್ಸ್ ಎಲ್ಲ ಕಳಿಸಿದ್ದಾರೆ. ಸೈನಿಂಗ್ ಇವತ್ತು ತಮಿಳಾಗ್ತಿದೆ, ನಾಳೆ ತೆಲುಗು ಆಗ್ಬೋದು. ಸೊ ಆ ಪ್ರೆಸೆಂಟರ್ ಬಂದ ಮೇಲೆ ಅಲ್ಲಿಂದ ಅದರದ್ದು ನಾವು ಪ್ರಮೋಷನ್ಸ್ ಎಲ್ಲ ಮಾಡಬೇಕು ಅಂತ ನಮ್ಮ ಹೋಲ್ಡರ್ ಇಟ್ಟಿದ್ವಿ. ಸೊ 19th ನಮಗೆ ಆಗುತ್ತೆ. ಸಂಖ್ಯೆಗಳು ಮತ್ತೆ ಜಾಸ್ತಿ, ಯಾಕಂದರೆ ಒಂದು ಕಮೆಂಟ್ ಹಾಕಿದ್ರು ಅಂದರೆ ಒಂದು ಒಳ್ಳೆ ಸಿನಿಮಾ ಬಂದಾಗ ನೋಡಬೇಕು ಅಂತ ಆಸೆ ಇರುತ್ತೆ, ಬಟ್ ಈ ನಮ್ಮ ತಾಲೂಕಲ್ಲಿ ಒಂದು ಥಿಯೇಟರ್ ಇತ್ತು, ಅದನ್ನು ಮುಚ್ಚಿಬಿಟ್ಟಿದ್ದಾರೆ, ಈ ಥರ ಆಗ್ತಾ ಇದೆ ಅಂತ ಒಂದಷ್ಟು ಹೇಳಿದ್ರು. ಬಟ್ ಈಗ ಥಿಯೇಟರ್ ಸಂಖ್ಯೆಗಳು ಮತ್ತೆ ಜಾಸ್ತಿ ಆಗಿದೆ. ಹೇಗೆ ಅದೇ ಇವಾಗ ಜಗದೀಶ್ ಸರ್ ಹೇಳಿದ್ರಲ್ಲ, ಒಳ್ಳೊಳ್ಳೆ ಸಿನಿಮಾಗಳು ಬಂದಿಲ್ಲ ಅಂದರೆ ಅವ್ರು ಥಿಯೇಟರ್ ರನ್ ಮಾಡ್ತಾರೆ. ಅವ್ರ ಥರ ಅವರ ಅಂಡರ್ನ ಒಂದಷ್ಟು ಥಿಯೇಟರ್ಗಳು ಇರೋದ್ರಿಂದ ಅವ್ರಿಗೆ ಅದ್ರ ಪೇನ್ ಗೊತ್ತು. ಒಂದು ಥಿಯೇಟರ್ ನಡೆಸಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ. ನಾನು ಅವ್ರ ಥಿಯೇಟರ್ಗೆ ವಿಸಿಟ್ಗೆಲ್ಲ ಹೋಗ್ತಿರಲಿಲ್ಲ. ಒಂದು ಕಲೆಕ್ಷನ್ಸ್ ಬಂದಿಲ್ಲ, ಯಾವುದೋ ಒಂದು ಸಿನಿಮಾ ಏನು ಸರ್ ಬೆಳಗ್ಗೆ ಏನು ಕಲೆಕ್ಷನ್ ಅಂತಂದರೆ 600 ರೂಪಾಯಿ ಆಗಿದೆ ಸರ್ ಅಂತಾರೆ. ಸರ್ ಅಲ್ಲಿ ಜನ ಸ್ಟಾಫು, ಕರೆಂಟ್ ಬಿಲ್ಲು, ಆ ಟ್ಯಾಕ್ಸಸ್ಸು, ನಿಮಗೆಲ್ಲ ಒಂದು ದುಡ್ಡು. ನಾನು ಡ್ರಾಮಾ ಕಂಪ್ನಿ ನಡೆಸಿದಂಥವ್ರು, ನಮ್ಗೆ ಗೊತ್ತು ಪೇಯ್ನ್ ಅಷ್ಟು ಜನರನ್ನ ಸಾಕೋದು ಹೆಂಗೆ ಅಂತ ಅಂದ್ಬಿಟ್ಟು ಅಂಥದ್ರಲ್ಲಿ ಒಂದು ಥಿಯೇಟ್ರು ಅವರೆಲ್ಲ ಹೇಳ್ತಾರೆ, ಸರ್ ಇದನ್ನು ಹೊಡೆದು ಒಂದು ಕಾಂಪ್ಲೆಕ್ಸ್ ಕಟ್ಟಿದ್ರೆ ಕಮರ್ಷಿಯಲ್ಗೆ ಎಕ್ಸ್ಟ್ರಾನೇ ದುಡ್ಡು ಮಾಡ್ತೀವಿ ಸರ್ ನಾವು ಅಂತ. ಬಟ್ ಅದು ಆ ಮನಸ್ಥಿತಿಗೆ ಹೋಗ್ತಿಲ್ಲ ಅವರೆಲ್ಲ. ಅಂಥ ಥಿಯೇಟ್ರ್ ಎಲ್ಲ ಓನರ್ಸ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಅವ್ರಿಗೆ ಈ ಥರ ಒಂದು ಸಿನಿಮಾ ಬಂದಾಗ ಓಕೆನಪ್ಪ, ಒಂದು ತಿಂಗಳಿಗೆ ನಾವೇನೋ ಈ 1 ವಾರ ಹೊಡೆದ್ರೆ ಸಾಕು ಸರ್. ಈಗ ನಮಗೇನು ಹೇಳ ಮೇಲೆ 1 ವಾರ ಹೊಡಿದೆ, ಅವ್ರು ಈಸಿಲಿ 1.5 months ಅಷ್ಟು ಅದು ಮೇಂಟೈನ್ ಮಾಡ್ಕೊಂಡ್ಬಿಡ್ತಾರೆ. ಸೊ ನೀವು ಅಂಥದ್ರಲ್ಲಿ ತಿಂಗಳಿಗೊಂದು ಈ ಥರ ಫಿಲಮ್ ಬರ್ತಾ ಹೋಯಿತು ಅಂತಂದರೆ ದೇ ಆಲ್ ಬಿ ವೆರಿ ಹ್ಯಾಪಿ. ಆಮೇಲೆ ಎಷ್ಟೊಂದು ಕಡೆ ಕಂಪ್ಲೇಂಟ್ ಇರುತ್ತೆ, ಥಿಯೇಟ್ರ್ ಚೆನ್ನಾಗಿ ಮೇಂಟೈನ್ ಮಾಡ್ತಿಲ್ಲ ಅಂತ. ಅಪ್ಪ ಹೆಂಗೆ ಮೇಂಟೈನ್ ಮಾಡ್ತಾನೆ? ಅವ್ನ ಹತ್ರ ಅವ್ನಿಗೆ ರೆವಿನ್ಯೂ ಬಂದಿರ್ತಾನೆ, ಅವ್ನು ಮೇಂಟೈನ್ ಮಾಡ್ತಾನೆ, ಎಲ್ಲಿ ಕೈಯಿಂದ ಹಾಕಿ ಅಂತ ಎಷ್ಟೊಂದು ಮಾಡ್ತಾನೆ. ಆ್ಯಂಡ್ ಜನನೂ ಅಷ್ಟೇ, ಅದನ್ನು ಸ್ವಲ್ಪ ನೀಟಾಗಿ ಇಟ್ಕೊಳ್ಳೋಕೆ ಅವರೂ ಪ್ರಯತ್ನ ಪಡಬೇಕು. ಎಲ್ಲ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಕೆಲವು ಥಿಯೇಟರ್ಸ್ಗಳು ಮುಚ್ಚುವಂಥ ಪರಿಸ್ಥಿತಿ ಬಂದಿತ್ತು. ಈಗ ಒಂದು ಲಾಸ್ಟ್ 2 months ಮತ್ತೆ ಎಲ್ಲ ರಿಓಪನ್ ಮಾಡಿದ್ದಾರೆ. ಆ್ಯಂಡ್ ನಮಗೂ ಲಾಸ್ಟ್ ವೀಕ್ ಒಂದು 17 ಸಿನಿಮಾ ರಿಲೀಸ್ ಇರೋದ್ರಿಂದ ಕೆಲವೊಂದು ಸೆಂಟರ್ಸ್ ಓಪನ್ ಮಾಡಿರಲಿಲ್ಲ ನಾವು. ಸೊ ಇವಾಗ ಜನರ ಡಿಮ್ಯಾಂಡು, ಅವರು ರೂರಲ್ ಅವ್ರು ಯಾರ್ಯಾರು ಏನೇನು ಕೇಳ್ತಿದ್ದಾರೆ, ಸೊ ಅಲ್ಲೆಲ್ಲನೂ ಓಪನ್ನು ನಾವು ಈಗ ಈ ವೀಕ್ ಮಾಡ್ತಾಯಿದ್ದೀವಿ ಎಲ್ಲ.